ಪ್ರೈಸ್ ದ ಲಾರ್ಡ್ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ವಿಮೋಚನ ಕಂಡ 4ನೇ ಅಧ್ಯಾಯ 24ನೇ ವಾಕ್ಯವನ್ನು ಓದುತ್ತಿದ್ದಾಗ 24ನೇ ವಾಕ್ಯದ ಬಳಿ ದೇವರು ಮೋಶೆಯನ್ನು ಸಾಯಿಸಬೇಕೆಂದು ಪ್ರಯತ್ನ ಮಾಡುತ್ತಾರೆ. ಅಂದರೆ ಮೋಶೆಯನ್ನು ದೇವರು ಸಾಯಿಸಬೇಕು ಅಂದುಕೊಳ್ಳುತ್ತಾರೆ. ಆದರೆ ಇಷ್ಟಪಟ್ಟು ಆರಿಸಿಕೊಂಡ ನಾಯಕನನ್ನು ಇಸ್ರಾಯೇಲ್ ಪ್ರಜೆಗಳಿಗೆ ನಾಯಕರಾಗಿ ಆರಿಸಿಕೊಂಡಂತಹ ಮೋಶೆಯನ್ನು ಯಾಕೆ ಸಾಯಿಸಬೇಕೆಂದು ಅಂದುಕೊಳ್ಳುತ್ತಾರೆ ಎಂಬ ಅಂಶವನ್ನು ಈ ವಿಡಿಯೋ ಮೂಲಕ ನಾವು ತಿಳಿದುಕೊಳ್ಳೋಣ. ದೇವರು ಮೋಶೆಯನ್ನು ಯಾಕೆ ಸಾಯಿಸಬೇಕು ಅಂದುಕೊಳ್ಳುತ್ತಾರೆ ಎಂಬ ಅಂಶವನ್ನು ಈ ವಿಡಿಯೋ ಮೂಲಕ ವಿವರಿಸುತ್ತೇನೆ. ಮೋಶೆಯ ಕುರಿತು ದೇವರು ಕೊಟ್ಟ ಸಾಕ್ಷಿ ಏನು? ಅರಣ್ಯಕಾಂಡದಲ್ಲಿ ಅದನ್ನು ನಾವು ನೋಡಿದರೆ ಅರಣ್ಯಕಾಂಡ 12ನೇ ಅಧ್ಯಾಯ 3ರಿಂದ 8ನೇ ವಾಕ್ಯವನ್ನು ನೋಡಿರಿ. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ ಪಕ್ಕನೆ ಮೋಶೆ, ಆರೋನ್, ಮಿರ್ಯಮರಿಗೆ ನೀವು 3 ಮಂದಿಯು ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು. ಆ 3 ಬಂದಾಗ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ನಿಂತು ಆರೋನ್, ಮಿರ್ಯಾಮರನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದಾಗ ಆತನು, ನನ್ನ ಮಾತನ್ನು ಕೇಳಿರಿ. ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತನಾಡುವೆನು. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತನಾಡುವೆನು. ಅವನು ಯೆಹೋವನ ಸ್ವರೂಪವನ್ನು ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತನಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದರು. ಅರಣ್ಯಕಾಂಡ 12ನೇ ಅಧ್ಯಾಯ 3ರಿಂದ 8ನೇ ವಾಕ್ಯದವರೆಗೂ ಮೋಶೆಯ ಬಗ್ಗೆ ದೇವರು ಕೊಡುವಂತಹ ಸಾಕ್ಷಿ ಇದು. ಮೋಶೆ ಸಾತ್ವಿಕನು ಮತ್ತು ಆತನ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಾನೆ. ಆತನು ನನ್ನ ಸ್ವಭಾವವನ್ನು, ನನ್ನ ಸ್ವರೂಪವನ್ನು ನೋಡುತ್ತಾನೆ. ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಾನೆ. ಈ ರೀತಿಯಾಗಿ ದೇವರೇ ಸಾಕ್ಷಿ ನೀಡುತ್ತಿದ್ದಾರೆ. ಅದೇ ದೇವರು ಮೋಶೆಯನ್ನು ಯಾಕೆ ಸಾಯಿಸಬೇಕು ಅಂದುಕೊಳ್ಳುತ್ತಿದ್ದಾರೆ? ವಿಮೋಚನ ಕಂಡ 4ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಒಂದು ಸಂದೇಹ. ದೇವರು ಮೋಶೆಯನ್ನು ಯಾಕೆ ಸಾಯಿಸಬೇಕು ಅಂದುಕೊಳ್ಳುತ್ತಿದ್ದಾರೆ? ಅದನ್ನು ನಾವು ತಿಳಿಯಬೇಕಾದರೆ ಹಳೆಯ ಒಡಂಬಡಿಕೆಯ ಚರಿತ್ರೆ ತಿಳಿಯಬೇಕು. ಹಳೆಯ ನಿಬಂಧನೆಯಲ್ಲಿ ದೇವರು ತಂದೆ ಅಥವಾ ಪಿತೃ ಎಂಬ ಭಾವದಲ್ಲಿ ವ್ಯಕ್ತನಾಗಿದ್ದಾನೆ. ಇಸ್ರಾಯೇಲರ ಜಾತಿ ತನ್ನ ಶ್ರೇಷ್ಠ ಪುತ್ರನು ಎಂದು ಉಲ್ಲೇಖಿಸಿದ್ದಾರೆ. ಇಸ್ರಾಯೇಲ್ ಪ್ರಜೆಗಳು ಜ್ಯೇಷ್ಠ ಕುಮಾರರಾಗಿ ಅಂಗೀಕರಿಸಿದ್ದಾರೆ. ವಿಮೋಚನ ಕಂಡ 4ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೋಡಿರಿ, ದೇವರು ಮೋಶೆ ಬಳಿಯಲ್ಲಿ ಹೀಗೆ ಎನ್ನುತ್ತಿದ್ದಾರೆ, ಆದ ಕಾರಣ ನೀನು ಫರೋಹನಿಗೆ, ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ ಎಂದು ತಿಳಿದುಕೋ. ನನ್ನ ಮಗನನ್ನು ನಿನ್ನ ದೇಶದಿಂದ ಹೊರಟು ನನ್ನನ್ನು ಆರಾಧಿಸುವುದಕ್ಕೆ ಅವನಿಗೆ ಅಪ್ಪಣೆ ಕೊಡು. ಅದಕ್ಕೆ ನೀನು ಒಪ್ಪದೆ ಹೋದರೆ ನಾನು ನಿನಗಿರುವ ಚೊಚ್ಚಲ ಮಗನನ್ನು ಸಾಯಿಸುವೆನೆಂದು ಯೆಹೋವನು ಹೇಳುತ್ತಾನೆ ಎಂದು ತಿಳಿಸಬೇಕು. ಅಲ್ಲಿ ಇಸ್ರಾಯೇಲ್ ಪ್ರಜೆಗಳನ್ನು ನನ್ನ ಜ್ಯೇಷ್ಠ ಪುತ್ರ ಎಂದು ನಮೂದಿಸುತ್ತಿದ್ದಾರೆ. ಈ ಜ್ಯೇಷ್ಠ ಪುತ್ರನನ್ನು ಕಳಿಸದೇ ಹೋದರೆ ನಿನ್ನ ಜ್ಯೇಷ್ಠ ಪುತ್ರನನ್ನು ಸಾಯಿಸುತ್ತೇನೆ ದೇವರು ಹೇಳು ಎಂದು ಹೇಳುತ್ತಾರೆ. ಮೋಶೆಯು ಫರೋಹನ ಹತ್ತಿರ ಹೋಗುತ್ತಿರುವ ಮಾರ್ಗದಲ್ಲಿ ಒಂದು ಛತ್ರ, ಅಂದರೆ ಊಟ ಮತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತಹ ಸ್ಥಳ. ಯೆಹೋವನು ಆತನನ್ನು ಎದುರುಗೊಂಡು ಸಾಯಿಸಬೇಕೆಂದು ಪ್ರಯತ್ನ ಮಾಡುತ್ತಾರೆ. ವಿಮೋಚನ ಕಂಡ 4ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಹೋಗುವ ದಾರಿಯಲ್ಲಿ ಮೋಶೆ ಛತ್ರದಲ್ಲಿದ್ದಾಗ ಯೆಹೋವನು ಎದುರಿಗೆ ಬಂದು ಅವನ ಪ್ರಾಣವನ್ನು ತೆಗೆಯಬೇಕೆಂದಿದ್ದನು ಎಂಬ ವಾಕ್ಯವೂ ಇದೆ. ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವೇ. ಈ ವಾಕ್ಯವನ್ನು ಸ್ವಲ್ಪ ಆಳವಾಗಿ ಧ್ಯಾನಿಸಿದರೆ ನಮಗೆ ಅರ್ಥವಾಗುತ್ತದೆ. ಮೋಶೆ ತನ್ನ ಕುಮಾರನಿಗೆ ಸುನ್ನತಿ ಮಾಡಿಸಿರಲಿಲ್ಲ. ದೇವರು ಅಬ್ರಹಾಮನಲ್ಲಿ ಮಾಡಿಕೊಂಡ ನಿಬಂಧನೆಗೆ ಮುದ್ರೆಯ ಗುರುತೇ ಸುನ್ನತಿ. ಇಸ್ರಾಯೇಲ್ ಪ್ರಜೆಗಳು ಎಂದು ಹೇಳುತ್ತಿದ್ದಾರೆ. ಜ್ಯೇಷ್ಠತ್ವ ಬರಬೇಕಾದರೆ ಸುನ್ನತಿ ಮಾಡಿಸಿಕೊಳ್ಳಬೇಕಲ್ಲವೇ? ಇಲ್ಲಿ ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡ ನಿಬಂಧನೆ ಪ್ರಕಾರ ಕುಮಾರನಿಗೆ ಸುನ್ನತಿ ಮಾಡಲಿಲ್ಲ. ಆದಿಕಾಂಡ 17ನೇ ಅಧ್ಯಾಯ 9ರಿಂದ 14ನೇ ವಾಕ್ಯದವರೆಗೂ ಒಂದು ಸಾರಿ ನೋಡಿರಿ. 9ನೇ ವಾಕ್ಯವು ಹೀಗೆ ಹೇಳುತ್ತದೆ, ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನಂತೂ ನನ್ನ ಒಡಂಬಡಿಕೆಯನ್ನು ಕೈಗೊಂಡು ನಡೆಯಬೇಕು. ನೀನು ಮಾತ್ರವಲ್ಲದೆ ನಿನ್ನ ಸಂತತಿಯವರು ಎಲ್ಲ ತಲತಲಾಂತರಗಳಲ್ಲಿ ಅದನ್ನು ಕೈಗೊಂಡು ನಡೆಯಬೇಕು ಎಂದು 9ನೇ ವಾಕ್ಯದಲ್ಲಿ ಹೇಳುತ್ತಾರೆ. ನೀನು ನಿನ್ನ ಹಿಂದೆ ಬರುವ ಸಂತತಿಯವರು ಕೈಗೊಳ್ಳಬೇಕಾದ ನನ್ನ ನಿಬಂಧನೆಯು ಯಾವುದೆಂದರೆ ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಸುನ್ನತಿಯಾಗಬೇಕೆಂಬುದೇ ಎಂದು 10ನೇ ವಾಕ್ಯವು ನಮಗೆ ತಿಳಿಸುತ್ತದೆ. ಆ ನಿಬಂಧನೆ ಏನು ಎಂದರೆ ಸುನ್ನತಿ. 11ನೇ ವಾಕ್ಯವನ್ನು ನೋಡಿರಿ, ನೀವು ಮಾನಸ್ಥಾನದಲ್ಲಿ ಸುನ್ನತಿ ಮಾಡಿಸಿಕೊಳ್ಳಬೇಕು, ಅದೇ ನಿಮಗೂ ನನಗೂ
ಒಡಂಬಡಿಕೆ ಗುರುತು ಎಂದು 11ನೇ ವಾಕ್ಯವು ನಮಗೆ ಕಾಣಿಸುತ್ತದೆ. ದೇವರು ಏರ್ಪಾಡು ಮಾಡಿದಂತಹ ನಿಬಂಧನೆ ಸುನ್ನತಿ. 12ನೇ ವಾಕ್ಯವನ್ನು ನೋಡಿರಿ, ಎಲ್ಲ ತಲಾಂತರಗಳಲ್ಲಿ ನಿಮ್ಮಲ್ಲಿರುವ ಪ್ರತಿಯೊಬ್ಬ ಗಂಡಸು ಮನೆಯಲ್ಲಿ ಹುಟ್ಟಿದವನಾದರೂ ನಿನ್ನ ಸಂತತಿಯಲ್ಲಿ ಹುಟ್ಟದೆ ಅನ್ಯರಿಂದ ಕ್ರಯಕ್ಕೆ ತೆಗೆದುಕೊಂಡವನಾದರೂ 8 ದಿನಗಳ ವಯಸ್ಸುಳ್ಳವನಾದಾಗ ಅವನಿಗೆ ಸುನ್ನತಿ ಮಾಡಿಸಬೇಕು ಎಂದು 12ನೇ ವಾಕ್ಯದಲ್ಲಿ ಹೇಳುತ್ತಾರೆ. 13ನೇ ವಾಕ್ಯವನ್ನು ನೋಡಿರಿ, ನಿನ್ನ ಮನೆಯಲ್ಲಿ ಹುಟ್ಟಿದವರಿಗೂ ನೀನು ಕ್ರಯಕ್ಕೆ ತೆಗೆದುಕೊಂಡವರಿಗೂ ತಪ್ಪದೆ ಸುನ್ನತಿಯಾಗಬೇಕು. ಹೀಗೆ ನಾನು ಮಾಡುವ ನಿಬಂಧನೆಯ ಗುರುತು ನಿಮ್ಮ ಶರೀರದಲ್ಲಿ ಇದ್ದು ಶಾಶ್ವತವಾದ ಒಡಂಬಡಿಕೆಯನ್ನು ಸೂಚಿಸುವುದು ಎಂದು ಹೇಳುತ್ತಾರೆ. ದೇವರು ಏರ್ಪಾಡು ಮಾಡಿದ ನಿಬಂಧನೆ ಇಸ್ರಾಯೇಲ್ ಪ್ರಜೆಗಳ ಎಲ್ಲರ ಮೇಲೆ ಇದೆ. ಈಗ ಈ ಸಂತಾನದಲ್ಲಿ ಯಾರಾದರೂ ಸುನ್ನತಿ ಹೊಂದಿದಾಗ ಆ ನಿಬಂಧನೆಗೆ ನಿಶ್ಚಯವಾಗಿ ಹೊಂದುತ್ತಾರೆ. 14ನೇ ವಾಕ್ಯವನ್ನು ನೋಡಿರಿ, ಸುನ್ನತಿ ಮಾಡಿಸಿಕೊಳ್ಳದ ಗಂಡಸು ನನ್ನ ಒಡಂಬಡಿಕೆಯ ಮೀರಿದವನಾದ ಕಾರಣ ಅವನು ಕುಲದಿಂದ ತೆಗೆದು ಹಾಕಲ್ಪಡಬೇಕು ಎಂದು ಹೇಳಿದರು ಎಂದು ಅಬ್ರಹಾಮನ ಬಳಿಯಲ್ಲಿ ಹೇಳುತ್ತಾರೆ. ಪರಿಸ್ಥಿತಿಯನ್ನು ಹಿಡಿದು ವಾಕ್ಯಗಳನ್ನು ಹಿಡಿದು ಇಲ್ಲಿ ನಿಬಂಧನೆ ಏನು ಎಂದರೆ ಸುನ್ನತಿ. ಆ ಸುನ್ನತಿ ಮಾಡಿಸಿಕೊಳ್ಳದೆ ಹೋದರೆ ಅವರು ದೇವರಿಗೆ ಸಂಬಂಧಿಸಿದವರು ಅಲ್ಲ. ಆದುದರಿಂದ ದೇವರ ಪ್ರವಾದಿಯಾದ ಮೋಶೆ ಇತರರಿಗೆ ದೇವರ ಚಿತ್ತವನ್ನು ಪ್ರಕಟಿಸಲು ಹೋಗುತ್ತಿರುವಾಗ ಅಂತಹ ಸಮಯದಲ್ಲಿ ಮೊದಲು ದೇವರ ಚಿತ್ತಕ್ಕೆ ವಿಧೇಯನಾಗಬೇಕು. ತನ್ನ ಕುಮಾರರ ಮೂಲಕ ಸಹ ವಿಧೇಯತೆ ತೋರಿಸಬೇಕು. ಈ ಮೋಶೆ ಪ್ರವಾದಿಯಾಗಿರುವುದರಿಂದ ಈತನ ಒಂದು ವಿಧೇಯತೆ ಕಾಣಿಸಬೇಕು ಎಂದು ದೇವರು ಆತನ ಮೇಲೆ ಕೈಯನ್ನು ಎತ್ತಿದರು. ಆ ವಿಷಯವನ್ನು ಗಮನಿಸಿದ ಚಿಪ್ಪೋರಳು ಕಲ್ಲಿನ ಚೂರಿನಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿದಳು. ಅದೇ ವಿಮೋಚನ ಕಂಡ 4ನೇ ಅಧ್ಯಾಯ 25ನೇ ವಾಕ್ಯವು ಹೇಳುತ್ತದೆ, ಚಿಪ್ಪೋರಳು ಕಲ್ಲಿನ ಚೂರಿಯಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ ಮೋಶೆಗೆ, ನೀನು ನನಗೆ ರಕ್ತಧಾರಿಯಿಂದಾದ ಮದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದ್ದನ್ನು ಅವನ ಪಾದಗಳಿಗೆ ಮುಟ್ಟಿಸಿದಳು. ಯೆಹೋವನು ಉಳಿಸಿದನು. ಇಲ್ಲಿಯವರೆಗೂ ಸಾಯಿಸಲು ನೋಡಿದಂತಹ ದೇವರು ಬಿಟ್ಟು ಬಿಡಲು ಕಾರಣವೇನು? ಮಧ್ಯದಲ್ಲಿ ಸುನ್ನತಿ ನಡೆಯಿತು. ಅಂದರೆ ಸುನ್ನತಿಗೋಸ್ಕರವೇ ದೇವರು ಅಲ್ಲಿ ಅವರನ್ನು ಭಯಪಡಿಸಿದರು ಎಂದು ತಿಳಿಯುತ್ತದೆ. 26ನೇ ವಾಕ್ಯವನ್ನು ನೋಡಿರಿ, ಹಾಗೆ ಸುನ್ನತಿಯ ನಿಮಿತ್ತವೇ ನೀನು ನನಗೆ ರಕ್ತಧಾರಿಯಿಂದಾದ ಮದಲಿಂಗನು ಎಂಬ ಮಾತನ್ನು ಹೇಳಿದಳು. ಈಗ ಆಕೆಯು ರಕ್ತ ಸಂಬಂಧಿಯಾದಳು. ಈಗ ಅವರು ಸ್ವಂತದವರು ಆದರು. ಈ ವಿಷಯವನ್ನು ಗಮನಿಸಿದರೆ ಮೋಶೆ ಐಗುಪ್ತ ದೇಶದಿಂದ ಓಡಿ ಹೋಗಿ ಮಿದ್ಯಾನ್ ದೇಶವನ್ನು ಸೇರಿದನು. ಮಿದ್ಯಾನಿಯರು ಅನ್ಯರು ಅಲ್ಲ, ಅವರು ಸಹ ಅಬ್ರಾಮನ ಸಂತಾನದವರು. ಕೆತೂರ ಅಬ್ರಹಾಮನಿಗೆ ಹೆತ್ತ ಮಗನೇ. ಮಿದ್ಯಾನಿಯರು ಸಹ ಇಸ್ರಾಯೇಲರ ಹಾಗೆ ವಿಗ್ರಹಾರಾಧನೆ ಮಾಡುವವರು ಅಲ್ಲ. ಅಬ್ರಹಾಮನು, ಈಸಾಕನು, ಯಾಕೋಬನು ಆರಾಧಿಸುವ ಸರ್ವಶಕ್ತ ಯೆಹೋವ ದೇವರನ್ನೇ ಅವರು ಸಹ ಆ ದೇವರನ್ನೇ ಪ್ರತ್ಯಕ್ಷವಾಗಿ ಕಂಡು ಆ ಯೆಹೋವ ದೇವರನ್ನೇ ಆರಾಧಿಸುತ್ತಿದ್ದರು. ಆದುದರಿಂದಲೇ ಅವರ ಮಧ್ಯದಲ್ಲಿ ನೆಲೆಸುವುದು ಮೋಶೆಗೆ ಅನುಕೂಲವಾಗಿತ್ತು. ಮೋಶೆ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಸ್ನೇಹ ಮಾಡಿದನು. ಈತನಿಗೆ 7 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವರಲ್ಲಿ ಚಿಪ್ಪೋರಳನ್ನು ವಿವಾಹ ಮಾಡಿಕೊಂಡನು. ಚಿಪ್ಪೋರಳು ಎಂಬ ಹೆಸರಿಗೆ ಅರ್ಥ ಗುಬ್ಬಚ್ಚಿ ಎಂದು ಅರ್ಥ. ಈಗ ಮೋಶೆಗೆ ಚಿಪ್ಪೋರಳು ಹೆಂಡತಿ. ಇವರಿಬ್ಬರನ್ನು ದೇವರು ಆಶೀರ್ವದಿಸಿದರು. ಆತನ ದೊಡ್ಡ ಮಗನ ಹೆಸರೇ ಗೇರ್ಷೋಮ್. ಗೇರ್ಷೋಮ್ ಎಂಬ ಹೆಸರಿನ ಅರ್ಥ ವಿದೇಶದಲ್ಲಿ ಅಥವಾ ಅಜ್ಞಾತ ಸ್ಥಳದಲ್ಲಿ ಜನಿಸಿದವ ಎಂದು ಅರ್ಥ ಬರುತ್ತದೆ. ಮೋಶೆ ಮಿದ್ಯಾನರ ದೇಶದಲ್ಲಿ ಅನ್ಯ ದೇಶದವನಾಗಿ ವಾಸಿಸುತ್ತಿರುವಾಗ ಅಲ್ಲೇ ಸ್ಥಿರವಾಗಿ ನೆಲೆ ನಿಂತನು. ಅನಂತರ ದೇವರ ಸೇವೆಯನ್ನು ಪ್ರಾರಂಭಿಸುವುದು, ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸುವುದು, ಸೇವೆಗೆಂದು ಕರೆದಾಗ ಐಗುಪ್ತಕ್ಕೆ ಹೋಗುತ್ತಿದ್ದಾಗ ಹೊಸ ಫರೋಹನ ರಾಜ್ಯಕ್ಕೆ ಬರುತ್ತಿದ್ದಾನೆ. ಮೋಶೆ ತನ್ನ ಕುಟುಂಬದ ಸಹಿತವಾಗಿ ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡಿದನು. ಮೋಶೆ ತನ್ನ ಕುಮಾರನಿಗೆ ಸುನ್ನತಿ ಮಾಡಿಸುವ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಿದ್ದನು. ಮೋಶೆಯನ್ನು ಶಿಕ್ಷಿಸುವುದಕ್ಕೆ ದೇವರು ಆಗ ಕೈಯನ್ನು ಎತ್ತಿದರು. ಆದಿಕಾಂಡ 15ನೇ ಅಧ್ಯಾಯ 6ನೇ ವಾಕ್ಯವನ್ನು ನೋಡಿರಿ, ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಕೀರ್ತನೆಗಳು 106ನೇ ಅಧ್ಯಾಯ 31ನೇ ವಾಕ್ಯವನ್ನು ನೋಡಿರಿ, ಅವನು ಮಾಡಿದ್ದು ತಲತಲಾಂತರಕ್ಕೂ ನೀತಿ ಎಂದು ಎಣಿಸಲ್ಪಟ್ಟಿತು. ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯವನ್ನು ನೋಡಿರಿ, ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಾಕ್ಯವನ್ನು ನೋಡಿರಿ, ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಬರೆದಿದೆಯಲ್ಲ. ಈ ವಾಕ್ಯಗಳ ಎಲ್ಲದರ ಪ್ರಕಾರ ಅಬ್ರಹಾಮನು ನಂಬಿದನು. ಅಬ್ರಹಾಮನು, ಈಸಾಕನು, ಯಾಕೋಬನು ಮೊದಲುಗೊಂಡು ದೇವರ ನಿಬಂಧನೆಯನ್ನು ಪಾಲಿಸಿದ ವ್ಯಕ್ತಿಗಳು. ಅವರ ವಂಶಾವಳಿಯೇ ಇಸ್ರಾಯೇಲರು. ಸುನ್ನತಿ ಎಂಬುದು ಅವರಿಗೆ ಜಾತಿಯ ಸಂಕೇತ. ಸುನ್ನತಿಯನ್ನು ಹಿಡಿದು ಇವರು ಇಸ್ರಾಯೇಲರು ಎಂದು ಗುರುತು ತೋರಿಸುತ್ತದೆ. ಅವರ ವಿಶ್ವಾಸವನ್ನು ಸುನ್ನತಿ ಸಂಪ್ರದಾಯದ ಮೂಲಕ ದೃಢಪಡಿಸುತ್ತಾ ಇರುತ್ತಿದ್ದರು. ಇವರು ಇಸ್ರಾಯೇಲರು ಎಂದು ಗುರುತಿಸುವುದಕ್ಕೆ ಗುರುತು ಸುನ್ನತಿ. ಈ ಸುನ್ನತಿ ಸಂಪ್ರದಾಯದ ಮೂಲಕ ಈತನು
ಅಬ್ರಹಾಮನ ವಂಶಾವಳಿ, ಈತನು ಅಬ್ರಹಾಮನ ಮಗನು ಎಂದು ಹೇಳುವುದಕ್ಕೆ ಸುನ್ನತಿ ಮಾತ್ರವೇ ರುಜುವು. ಆದುದರಿಂದ ಈ ವಿವರಣೆಯ ಪ್ರಕಾರ ನಾವು ಪರಿಶೀಲಿಸಿದರೆ ನಮಗೆ ತಿಳಿಯುತ್ತದೆ, ದೇವರು ತನ್ನ ಪ್ರವಾದಿಯಾಗಿ ಆರಿಸಿಕೊಂಡ ಮೋಶೆಯನ್ನು ಯಾಕೆ ಸಾಯಿಸಬೇಕು ಅಂದುಕೊಂಡರು. ಅಂದರೆ ಮೋಶೆಯು ತನ್ನ ಮಗನಿಗೆ ಸುನ್ನತಿ ಮಾಡಿರಲಿಲ್ಲ. ಅದಕ್ಕಾಗಿಯೇ ಮೋಶೆಯನ್ನು ಶಿಕ್ಷಿಸಲು ದೇವರು ಕೈಯನ್ನು ಎತ್ತಿದರು. ಆ ವಿಷಯವನ್ನು ಗಮನಿಸಿದ ಚಿಪ್ಪೋರಳು ತಕ್ಷಣವೇ ತನ್ನ ಕುಮಾರನಿಗೆ ಸುನ್ನತಿ ಮಾಡಿದಳು. ಆಗ ದೇವರು ಬಿಟ್ಟರು. ಈ ವಾಕ್ಯವು ನಮಗೆ ಅರ್ಥವಾಗದೆ ಸಂದೇಹಗಳು ಬರಬಹುದೇ ಹೊರತು ಅಲ್ಲಿ ಚಿಪ್ಪೋರಳಿಗೆ ಸಂದೇಹ ಬರಲೇ ಇಲ್ಲ. ಯಾಕೆ ಎಂದರೆ ಆಕೆಗೆ ಅಲ್ಲಿ ಅರ್ಥವಾಯಿತು. ಮೋಶೆಯ ಮೇಲೆ ಕೈ ಎತ್ತುವ ಆಗಲೇ ಮೋಶೆಯನ್ನು ಸಾಯಿಸಬೇಕೆಂದು ನೋಡಿದ ಕೂಡಲೇ ಇಲ್ಲಿ ಚಿಪ್ಪೋರಳಿಗೆ ಅರ್ಥವಾಗಿ ಹೋಯಿತು. ತಕ್ಷಣವೇ ಸುನ್ನತಿ ಮಾಡಿದಳು. ಅಂದರೆ ಚಿಪ್ಪೋರಳಿಗೆ ಅರ್ಥವಾಯಿತು, ಮೋಶೆಗೆ ಅರ್ಥವಾಯಿತು. ಆದರೆ ನಮಗೆ ಇನ್ನೂ ಅರ್ಥವಾಗಲಿಲ್ಲ. ವಾಕ್ಯವನ್ನು ಆತ್ಮಿಕವಾಗಿ ಪರೀಕ್ಷಿಸಿ ಅಧ್ಯಯನ ಮಾಡಿ ಧ್ಯಾನಿಸಿದರೆ ಯಾವ ಸಂದೇಹಗಳು ಬಂದರೂ ಸಹ ನಿವಾರಣೆಯಾಗುತ್ತದೆ. ಆಗ ದೇವರ ವಾಕ್ಯ ನಮ್ಮ ಆತ್ಮಕ್ಕೆ ಸ್ಪಷ್ಟವಾಗಿ ಬೆಳಗುತ್ತದೆ. ಅದನ್ನು ನಾವು ಜೀವನದಲ್ಲಿ ಅಂಗೀಕರಿಸಿದಾಗ ಸರ್ವ ಸತ್ಯದ ಮಾರ್ಗದಲ್ಲಿ ನಡೆಯಲ್ಪಡುತ್ತೇವೆ. ನಮ್ಮ ದೇವರು ಮಹಿಮೆಯುಳ್ಳ ಶ್ರೇಷ್ಠ ದೇವರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಅನೇಕರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.